ಬಹುನಿರೀಕ್ಷಿತ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯುಐ ಚಿತ್ರ ಇಂದು ಬಿಡುಗಡೆಯಾಗಿದ್ದು, ಅವರ ಅಭಿಮಾನಿಗಳು ಹಲವು ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯುಐ ಚಿತ್ರ ನೋಡಿದವರ ಮೊಗದಲ್ಲಿ ಒಂದು ನಗು ಇದೆ, ದಡ್ಡತನದ ನಗುವೂ ಇದೆ, ಇಲ್ಲ ಅರ್ಥ ಆಗ್ತಿಲ್ಲ ಅಂತ ಬರ್ತಿರೋ ನಗುವೂ ಇದೆ. ಹೇಳೋದು ಕಷ್ಟವೇ ಆಗ್ತದೆ, ಆದ್ರೆ ಅರ್ಧಂಬರ್ಧ ತಿಳಿದುಕೊಂಡವರು ಯೋಚನೆ ಮಾಡ್ತಾನೆ ಹೊರಗೆ ಬರ್ತಿದ್ದಾರೆ. ರಿಯಾಕ್ಷನ್ ಕೊಡೋಕ್ಕೂ ಹೋಗ್ತಾನೂ ಇಲ್ಲ ನೋಡಿ. ಆದ್ರೆ ಅದ್ಯಾರೋ ಗ್ಯಾಪ್ ಅಲ್ಲಿ ಒಂದು ಸೈಕ್ ಆಗಿದೆ ಅಂತಾರೆ. ಇನ್ನು ಕೆಲವರು ಇದು ದಡ್ಡರಿಗೆ ಮಾತ್ರ ಅಂತಾರೆ. ನಿಜಕ್ಕೂ ಈ ಚಿತ್ರ ಸೈಕ್ ಆಗಿಯೇ ಇದೆ. ಅದೆಷ್ಟು ಅಂದ್ರೆ ಹೇಳೋಕ್ಕೂ ಆಗದಷ್ಟು ಸೈಕ್ ಆಗಿಯೇ ಇದೆ. ಲೈಫಲ್ಲಿ ಫೋಕಸ್ ಇರಬೇಕು, ಅದು ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಈ ಒಂದು ಸತ್ಯವನ್ನ ಉಪೇಂದ್ರ ಜನರ ತಲೆಗೆ ತುಂಬಿ ಕಳಿಸಿದಂತೆ ಇದೆ. ಸಿನಿಮಾ ನೋಡಿ ಹೊರ ಬಂದವರು ಇದನ್ನೇ ಹೇಳ್ತಿದ್ದಾರೆ. ಲೈಫಲ್ಲಿ ಫೋಕಸ್ ಇರ್ಲಿ, ಫೋಕಸ್ ಬೇಕು ಅನ್ನೋದನ್ನೇ ಒತ್ತಿ ಹೇಳ್ತಿದ್ದಾರೆ. ಸಿನಿಮಾ ನೋಡಿ ಬಂದ ಅದ್ಯಾರೋ ಅಭಿಮಾನಿ ಹೇಳುವ ಮಾತು ಚೆನ್ನಾಗಿದೆ. ನಾನು ಎಲ್ಲಿದ್ದೇನೆ ಅಂತ ತಿಳಿತಾನೇ ಇಲ್ಲ, ಅಷ್ಟು ವಿಷಯ ಚಿತ್ರದಲ್ಲಿದೆ. ಇದನ್ನ ಡಿಕೋಡ್ ಮಾಡಿಕೊಂಡು ನೋಡ್ಬೇಕು, ಆಗ್ಲೇ ನಮಗೆ ಅರ್ಥ ಆಗ್ತದೆ. ಇಡೀ ಸಿನಿಮಾವನ್ನ ಅರ್ಥ ಮಾಡಿಕೊಂಡ್ರೇನೆ ಚೆನ್ನಾಗಿರ್ತದೆ, ಆಗ್ಲೇ ಅರ್ಥ ಆಗ್ತದೆ ಅಂತಾನೆ ಹೇಳಿಕೊಂಡಿದ್ದಾರೆ. ಯುಐ ಚಿತ್ರವನ್ನ ಉಪ್ಪಿ ಫ್ಯಾನ್ಸ್ ಡಿಕೋಡ್ ಮಾಡಿದ್ರೆ, ಚಿತ್ರದ ಮೊದಲ ದಿನದ ಮೊದಲ ರಿಯಾಕ್ಷನ್ ನೋಡಿದ್ರೆ ಬಹುಶಃ ಇನ್ನೂ ಡಿಕೋಡ್ ಆದಂತೆ ಕಾಣಿಸೋದಿಲ್ಲ. ಕಾರಣ ಉಪ್ಪಿಯ ಈ ಒಂದು ಚಿತ್ರ ನೋಡಿದವರು ಇನ್ನೂ ಒಂದ್ಸಲ ನೋಡ್ಬೇಕು ಅಂತಾನೆ ಹೇಳ್ತಿದ್ದಾರೆ. ಉಪ್ಪಿ ಸಿನಿಮಾದಲ್ಲಿ ರಾಜಕೀಯ ಬರದೇ ಇದ್ರೆ ಹೇಗೆ, ಯುಐ ಚಿತ್ರದಲ್ಲೂ ಆ ರಾಜಕೀಯ ವಿಚಾರ ಇದೆ. ಅದನ್ನ ನೋಡಿದ ಜನ ಮೆಚ್ಚಿಕೊಂಡಿದ್ದಾರೆ. ರಾಜಕಾರಣಿಗಳನ್ನ ಉಪ್ಪಿ ಚೆನ್ನಾಗಿಯೇ ಉಗಿದಿದ್ದಾರೆ. ಇದು ಸತ್ಯವೇ ಆಗಿದೆ ಅನ್ನೋ ಅರ್ಥದಲ್ಲಿಯೇ ಸಿನಿಮಾ ಲವರ್ಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಉಪ್ಪಿ ಸಿನಿಮಾ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿದ್ಯಾ ಅಥವಾ ಹುಳ ತೆಗೆದಿದ್ದಾರಾ ಎಂಬುದನ್ನ ನೀವೇ ಕಮೆಂಟ್ ಮಾಡಿ ಹೇಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.